ಆಧುನಿಕ ಭಗೀರಥ ದಾಸನದೊಡ್ಡಿ ಕಲ್ಮನೆ ಕಾಮೇಗೌಡರು ಅವಧೂತ ಪರಂಪರೆಯ ವ್ಯಕ್ತಿ. ಶ್ರೀರಂಗಪಟ್ಟಣದಲ್ಲಿ ಮೈಸೂರಿನ ಖ್ಯಾತ ತಜ್ಞ ಜಯರಾಮ್ ಪಾಟೀಲ್ ಹೇಳಿಕೆ. ಶ್ರೀರಂಗಪಟ್ಟಣದಲ್ಲಿ ರಿವರ್ ವ್ಯಾಲಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಆವರಣದಲ್ಲಿ ಶ್ರೀ ವೆಂಕಟೇಗೌಡ ಸೇವಾ ಸಮಿತಿ ಹಾಗೂ ರಿವರ್ ವ್ಯಾಲಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಬಸವ ಜಯಂತಿ ಹಾಗೂ ಕಲ್ಮನೆ ಕಾಮೇಗೌಡರ ನೆನಪಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಆಧುನಿಕ ಭಗೀರಥ 16 ಚೆಕ್ ಡ್ಯಾಂ ನಿರ್ಮಾತೃ ಕಲ್ಮನೆ ಕಾಮೇಗೌಡರು ಅವಧೂತ ಪರಂಪರೆಯ ವ್ಯಕ್ತಿಯಾಗಿದ್ದಾರೆಂದು ಅವರು ಈ ಸಂದರ್ಭದಲ್ಲಿ ಕಾಮೇಗೌಡರ ಜೀವನ ವ್ಯಕ್ತಿತ್ವ ಕುರಿತು ಮಾತನಾಡಿದರು. ಸಾಮಾನ್ಯ ಕೆಲಸಗಳನ್ನು ನಾವಿವತ್ತು ನೆನಪು ಮಾಡ್ತಾ ಇದ್ದೀವಿ. ಒಬ್ಬ ಬಸವಣ್ಣ ಒಂದು ಕಾಮೇಗೌಡ, ಹೀಗೆ ಸಾಮಾನ್ಯರಿಗೆ ಮಾತ್ರ ಈ ಅಸಾಮಾನ್ಯ ಕೆಲಸ ಮಾಡೋಕ್ಕಾಗುತ್ತೆ. ಆಮೇಲೆ ಅಸಾಮಾನ್ಯರಾಗುತ್ತೆ, ಪ್ರತಿಯೊಬ್ಬರು ಸಾಮಾನ್ಯರಾಗಿ ಇರೋದು. ಆದರೆ ನಮ್ಮ ಕಾಮೇಗೌಡರು ಒಂಥರ ಅವಧೂತ ಪರಂಪರೆ ಗೊತ್ತಾ. ಅವಧೂತ ಅಂದರೆ ಆತನಿಗೆ ಏನು ಇದೇ ಇಲ್ಲ, ಯಾರು ಅಕ್ಕಪಕ್ಕ ಎಂಥ ದೊಡ್ಡವನೇ ಇಲ್ಲ ಆತ. ಸುಮಾರು ಬೆಳಗ್ಗೆ ಕೃಷ್ಣಶಾಸ್ತ್ರಿಗಳಾಗಲಿ ನಮ್ಮ ಬಹುಶಃ ತುಂಬ ಜನರಿಗೆ ಗೊತ್ತಿಲ್ಲ ಆ ಥರದ ಅವಧೂತರು. ಆ ಹೊತ್ತಲ್ಲಿ ಆತನ ಕೂತ್ಕೊಂಡು ನಾನು ಅನೇಕ ಸಲ ಒಂದು ಮರದ ಕೆಳಗಡೆ ಮಾತಾಡೋದು ತಕ್ಷಣ ಪೌರಾಣಿಕ ಪ್ರಜ್ಞೆಗೆ ಹೋಗೋದು. ಯಾಕಂದರೆ ಪೌರಾಣಿಕ ನಾಟಕಗಳ ಸಂಭಾಷಣೆಯನ್ನು ಬಹಳ ಅದ್ಭುತವಾಗಿ ಹೇಳ್ತಾ ಇದ್ರು. ಅದನ್ನ ಒಂಥರದ ಆ್ಯಕ್ಟ್ ಮಾಡಿ ಹೇಳ್ತಾರೆ. ಆ ಥರದ ಒಬ್ಬ ವ್ಯಕ್ತಿ ಇದ್ದಿದ್ದಾಗಿ. ಆಮೇಲೆ ಅವರ ನಿಲುವು, ಎತ್ತರದ ಆ ಒಂದು ಚಡ್ಡಿ, ಒಂದು ಶಾಲು, ಆಶ್ಚರ್ಯ ಆಗ್ತಿತ್ತು. ಇಷ್ಟು ವಯಸ್ಸಾದ್ರು ಒಂದೇ ಒಂದು ಕೂದಲು ಬಿಳಿ ಆಗಿಲ್ಲ ನೋಡಿದ್ರ. ಇದೇನು ತಪ್ಪು ಬಣ್ಣ ಹಚ್ಚಿಲ್ಲ ಏನೋ ಬಲರಾಮ ಅಲ್ವಾ, ಆ ಹಳ್ಳೆಣ್ಣೆ ಹಚ್ಕೊಂಡು ಆದ್ರೂ ತಲೆ ವಾಸನೆ ಬರೋಣ. ನಾನು ತುಂಬ ಅವ್ರ ಹತ್ತಿರದಲ್ಲಿ ಕೂತ್ಕೊಳ್ತಿದ್ದೆ. ಬೆವರು ವಾಸನೆ ವಾರದಲ್ಲಿ ನಾವು ಮಾಡ್ತಾ ಬಿಡ್ತೀವಿ. ಅದು ಇನ್ನೊಂದಕ್ಕೆ ರೆಡಿ ಆಗಿರ್ತೀವಿ. ಮತ್ತೆ ಇವರು ಹಾತೊಳಿತಾ ಇರ್ತಾರೆ. ನಮ್ಮ ಮಾಧ್ಯಮಗಳು ಇದ್ದಾವೆ, ಅದು ಇದು ಯಾವುದು ಎಲೆಕ್ಟ್ರಾನಿಕ್ ಮಾಧ್ಯಮ ಇರಲಿ ಅಥವಾ ಬರೆಯುವ ಪತ್ರಿಕೆಗಳು ಕೂಡ ಹೆಂಗಾಗಿದ್ರೆ ಇಂಥದ್ದೇನಾದ್ರು ಇದ್ರೆ ಸಂಭ್ರಮ. ನಮಗೆ ನಾವು ಸಂಭ್ರಮಿಸ್ತೀವಿ. ಎಂಥ ಒಂದು ಅದ ಪಾತಾಳಕ್ಕೆ ಇಳಿತಾ ಇದ್ದೀವಿ ನಾವು ಇವತ್ತು ಅಂತಂದ್ರೆ. ಮನುಷ್ಯನಾಗುವಲ್ಲಿ ನಾವು ನಮ್ಮ ಶಿಕ್ಷಣ ಆಗಲಿ ಮತ್ತೊಂದಾಗಲಿ ಮನುಷ್ಯರಾಗೋದಕ್ಕೆ ಫಸ್ಟ್ ಕಲಿಸ್ಬೇಕು. ನೀವು ಇವತ್ತು ನಿಜವಾಗಿ ನಮಗೆ SSLC ರಿಸಲ್ಟ್ಗಳು ಅದರ ಹಣಾಹಣಿಗಳೆಲ್ಲ ನೋಡಿದಾಗ ಏನಾಗ್ತಾ ಇದೆ, ನಾವು ಮನುಷ್ಯರಾಗೋಣ ಮೊದಲು. ಅದು ಕಾಮೇಗೌಡ ಇನ್ನು ಜಾತಕ್ಕೆ ಮಾಡಿದ್ರು ಆ ಪ್ರಾಣಿ ಪಕ್ಷಿ ಅಲ್ವಾ. ನಾವು 20 ರೂಪಾಯಿ ಅಲ್ಲ 40 ರೂಪಾಯಿ ಕೊಟ್ಟು ನೀರು ಕುಡಿತೀವಿ. ಮೊನ್ನೆ ಯಾವುದೋ ಹೋಟೆಲ್ಗೆ ಹೋದ್ರೆ ಇನ್ನೊಂದು ನೀರು ತಂದಿಟ್ಟಾವ ಹಿಮಾಲಯ. ಎಷ್ಟಪ್ಪ ಇದು ಅಂತಂದ್ರೆ 80 ರೂಪಾಯಿ ಸಾಕು, 200 ರೂಪಾಯಿ ಮಾಡ್ತಾರೆ. ಇವತ್ತು ಯಾವ್ದಾದ್ರು ಹೋಟೆಲ್ಗೆ ಹೋಗಿ ನೋಡಿ ಸರ್ ನೀರು ಅನ್ಕೊಳ್ಳಿ. ಮನುಷ್ಯರು ಯಾಕಂದ್ರೆ ಉಗ್ರವಾದಿಗಳೇನೆ ಆಗ್ತಾ ಇದ್ವಿ. ಒಬ್ಬರನ್ನೊಬ್ರು ಹೊಡೆಯೋದು, ಮತ್ಸರ, ಹೊಟ್ಟೆ ಕಿಚ್ಚು ಅಂಥ ಒಂದು. ಆದರೆ ಕೊನೆಗೂ ಅನ್ಸುತ್ತೆ ಮಹಾಭಾರತದಂಥ ಮಹಾಕಾವ್ಯಗಳು ಕೂಡ ವ್ಯಾಸರು ಎಲ್ಲ ಹೇಳಿ ನಾನು ಹೇಳಿದ್ದು ಯಾರು ಕೇಳಿಲ್ಲ ಅಂತ ಕೊನೆಗೆ ಬಹಳ ಬೇಜಾರು ಮಾಡ್ತಾರೆ ವ್ಯಾಸರು. ಅಲ್ಲಿ ಕಟ್ಟೋದು ಮತ್ತು ಕೆಡವುದು ಇದು ನಡೀತಾನೆ ಇದೆ. ಪ್ರಪಂಚದ ಚರಿತ್ರೆನೇ ಹಂಗೆ ಹೇಳ್ತದೆ. ಅಂಥ ಒಂದು ಅಸಾಮಾನ್ಯ ನಮ್ಮ ಮಧ್ಯದಲ್ಲಿ ಇದ್ದ ಆತನನ್ನು ನಾನು ಸ್ಪರ್ಶಿಸಿದ್ದೀನಿ, ಆತನ ಜೊತೆ ಕೂತಿದ್ದೀನಿ, ಆತನ ಮಾತುಗಳನ್ನು ಕೇಳಿದ್ದೀನಿ ಅನ್ನೋದೇನೆ ನಿಜವಾದ ನನ್ನ ಜೀವನದ ಒಂದು ಪುಣ್ಯ. ಆಮೇಲೆ ಇವತ್ತು ಆ ವಿಸ್ಮೃತಿಗೆ ಕೊನೆಗೆ ಇಷ್ಟೇ ಜನ ಇದ್ರೂ ಕೂಡ ಕಾಮೇಗೌಡರನ್ನ ಇವತ್ತು ನೀವು ನೆನಪಿಸಿದಿರಲ್ಲ, ಅದು ಎಂಥ ದೊಡ್ಡ ಕೆಲಸ. ಯಾರಿಗೂ ನೆನಪೇ ಇಲ್ಲ. ಆಮೇಲೆ ಅವರು ನಮ್ಮ ಸ್ಟೂಡೆಂಟ್ ಹೇಳಿದ್ರು, ನಾವು ಅವ್ರನ್ನ ನಿರಂತರವಾಗಿ ಅಲ್ಲಿ ಒಂಥರದ ಅದ್ಭುತ ಪರಂಪರೆ ತನ್ನ ಕೆಲಸವನ್ನೇ ಮಾಡ್ತಾ ಇದ್ದಂಥ ವ್ಯಕ್ತಿನ ಹೊರಗಡೆ ಬಂದು ಬಹುಶಃ ಅವರಿಗೆ ಅದ್ರಲ್ಲಿ ಎಷ್ಟಾಯ್ತಂತ, ಎಷ್ಟು ನಾಚಿಕೆ ನಮಗೆ ಅಂತಂದ್ರೆ, ಒಂದು TV ಅವರು ನನಗೆ ಫೋನ್ ಮಾಡೋರು, ಉದಯ್ ಅಲ್ಲಿ ಕರೆದಿದ್ದಾರೆ ಹೋಗ್ಲೋ ಏನು ಮಾಡಲಿ ಅಂತ. ಅದನ್ನು ಹೋಗಿ ಬೆಂಗಳೂರಿಗೆ ಇವ್ರನ್ನ ಕರೆಸಿ ಬೆಳಿಗ್ಗೆಯಿಂದ ಸಾಯಂಕಾಲ ಆ ಸ್ಟುಡಿಯೋದಲ್ಲಿ ಅಲ್ಲಿ ಒಂದು ಕೂರಿಸ್ಬಿಟ್ಟು ಬಂದಾಗ ಒಂದು ಪೆಪ್ಪರ್ಮಿಂಟಿಗೂ ಬರ್ತಿದ್ದಾರೆ. ಏನು ಕೊಟ್ಟೆ ನಾಚಿಕೆ ಆಗ್ಬೇಕು. ನಮ್ಮಲ್ಲಿ ಅಲ್ಲಿ ಕೂತ್ಕೊಂಡ ಜಡ್ಜಸ್ ಇದ್ರು, ಅವ್ರ ಹೆಸರು ನಾನು ಹೇಳಲ್ಲ ಈಗ, ನನ್ನ ಬಹಳ ಆಪ್ತರು ಕೂಡ ಆಗ್ಬಿಟ್ಟು. ಅವರು ಇದಕ್ಕಿಂತ ಮುಂಚೆ ನಮ್ಮ ರಮಾಭವನಿಂದ ಪುರಸ್ಕಾರವನ್ನ ಕೊಡುವಾಗ ಮುಖ್ಯ ಅತಿಥಿಗಳಾಗಿದ್ದವರೇ ಪಾಟೀಲ್. ಅದು ಅವರು ಏನದ ಯಾರು ಇವತ್ತು ಬರೀ 4 ಗೋಡೆಗಳ ಮಧ್ಯೆ ಎಲ್ಲ ಮಾಡ್ತಾ ಇರ್ಬೋದು, ನನಗೆ ಗೊತ್ತಿಲ್ಲ. ತುಂಬ ಶಾಲೆಗಳು ಮಾಡ್ತಾ ಇದ್ದಾವೆ.
ಅವು ಹೊರಗಡೆ ಬಂದು ಮನುಷ್ಯ 98.88 ಅಥವಾ 99.89 ಪೇಪರ್ ಬಂದರೆ ಯಾರೋ ಹೇಳ್ತಾರೆ ನಾಳೆ ಅದು ಆ ಹುಡುಗ ಏನಾದ ಏನು ಗೊತ್ತಿಲ್ಲ. ಒಬ್ಬ ಗ್ರಾಮೀಣ ಭಾಗದಿಂದ ಬಂದ ಇವತ್ತು ಮಹಾತ್ಮ ಇದ್ದಾನೆ. ಮಹಾತ್ಮರ ಎಲ್ಲ ಚರಿತ್ರೆಗಳನ್ನು ನೋಡಿ. ಯಾವುದೋ ಒಂದು ಶಾಲೆ ಭಾಳ ಇತ್ತು, 2 ಲಕ್ಷ 5 ಲಕ್ಷ ಕೊಟ್ಟು ಫೀಸ್ ಕೊಟ್ಟ ಶಾಲೆಯಿಂದ ಬಂದ ಎಲ್ಲರೂ ಇದೆ ನನ್ನೊಬ್ಬರು ಗೊತ್ತು. ಸೊ ನಮ್ಮ ಭಾಷೆ, ನಮ್ಮ ಇದನ್ನ, ನಮ್ಮ ಸಂಸ್ಕೃತಿ, ನಮ್ಮ ಬಹುತ್ವ, ನಮ್ಮ ಆಹಾರ ಪದ್ಧತಿಗಳು, ಈ ಭಾರತ ಎಂತ ಅದ್ಭುತ ಇದು ಅಂತ. ನಿಮ್ಮ ಮನೆಯಲ್ಲಿ ಹಾಕಿದ ಒಗ್ಗರಣೆ ಒಂದೇ ಜಾತಿ, ನಿಮ್ಮ ಮನೆಯಲ್ಲಿ ಹಾಕಿದ ಒಗ್ಗರಣೆ ಬೇರೆ, ಇನ್ನೊಬ್ಬರ ಮನೆಯಲ್ಲಿ ಹಾಕಿದ ಒಗ್ಗರಣೆ ಘಮನೇ ಬೇರೆ, ವಿವಿಧ ಇದು. ನಾವು ಒಂದು ಬರ್ಗರ್ ತಿನ್ನೋಣ, ಒಂದೇ ಥರದ್ದು ಒಂದು ಬರ್ಗರ್. ಇದೆಲ್ಲ ಈ ಬಹುತ್ವ ಉಳಿಬೇಕು. ಈ ಥರದ ಕಾಮೆಗೌಡರು ಇನ್ನೂ ಬರಬೇಕು, ಬರ್ತಾರೆ. ಯಾಕಂದರೆ ಜನ ಯುಗ ಯುಗ ಕಳೆದರು, ಮತ್ತೆ ಬರುತ್ತಿದೆ ಯುಗಾದಿ ಆಗಿ ಮತ್ತೆ ಬರ್ತಾರೆ, ಹುಟ್ಟುತ್ತಾರೆ. ಯಾಕಂದರೆ ಈ ನೆಲದ ಗುಣ ಆಗಿದೆ. ಅದು ಮಳವಳ್ಳಿ ಅಂತ ಇದು ನೋಡಿ. ಏನಾದ್ರು ಸಾಮಾನ್ಯವಾಗಿ ಏನಾದಿದ್ರೆ ಅದರ ಜೊತೆಯಲ್ಲಿ ಏನಾದ್ರು ಒಳ್ಳೆಯದಾಗೋದಿದ್ರೆ ನಾವು ಖಂಡಿತ ಇದ್ದೀವಿ. ಇಲ್ಲಿವರೆಗೆ ಇದ್ದು ನಮಗೂ ಆ ಪ್ರಜ್ಞೆ ಇದೆ. ಯಾಕಂದರೆ ನಾನು ನನ್ನ 35 ವರ್ಷಗಳಿಂದ ನಾನಿದ್ದ ಒಂದು ಸಣ್ಣ ಮನೆಯಲ್ಲಿ ಎಲ್ಲ ಪ್ರಾಣಿಗಳು, ಒಂದು ಪ್ರಾಣಿಗೂ ಇಷ್ಟ ನೋಡಿ. ಬಸವಣ್ಣನವರಲ್ಲೂ ಇತ್ತು. ಅದಕ್ಕೆ ವ್ಯವಸ್ಥೆನೂ ಕೂಡ ಅವರನ್ನ ಸಹಿಸಿಕೊಳ್ಳಿಲ್ಲ. ಇಂತಹ ಜಗತ್ತಿಗೆ ಜ್ಯೋತಿಯನ್ನ ಕೊಟ್ಟಂತ ಮಹನೀಯ ಬಸವಣ್ಣ ಕೊನೆಗೆ ಈ ನಮ್ಮ ಜಾತಿಯ ಸಂಕೊಲೆಗಳ ವ್ಯವಸ್ಥೆಯಿಂದ ಅವರು ಕೂಡಲ ಸಂಗಮ ಅಂದರೆ ನಮ್ಮ ಕೂಡಲ ಸಂಗಮಕ್ಕೆ ಬಂದು ಅವರ ಕೊನೆಯ ದಿನಗಳನ್ನ ಕಳಿಬೇಕಾಗಿ ಬಂತು. ಅದು ಬಹಳ ದುರಂತವಾದಂಥ ದಿನಗಳು. ಬಸವಣ್ಣ ಸರಳತೆಯನ್ನ ಬೋಧಿಸಿದಂಥವ್ರು. ಕುಂದನಿ ಬೆಟ್ಟದ ತಪ್ಪಲಿ ಇಳಿದು ಕೆರೆಗಳ ತೆಗೆಯುವ ಕಾಯಕ ಮೆರೆದು ಪ್ರಾಣಿ ಪಕ್ಷಿಗೆ ನೀರನ್ನು ಹೆರೆದು ಕಲ್ಮನೆ ಎಂಬ ಮನೆಯಲ್ಲಿ ಬೆಳೆದು ದಾಸನ ದೊಡ್ಡಿಗೆ ಕೀರ್ತಿಯ ತೆರೆದು ಪರಿಸರವೆಂಬ ಜ್ಞಾನದಿ ಬೆಳೆದು ದೇಶದಿ ಉಳಿದರು ಮನದೊಳಗಿಳಿದು ಮರೆಯದೆ ಉಳಿದಿದೆ ನಿಮ್ಮಯ ನೆನಪು ಕಾಮೇಗೌಡರ ನೆನಪುಳಿದು ಉಳಿಯಲಿ ಉಳಿಸಲಿ ನಿಮ್ಮಯ ನೆನಪು ನಮ್ಮಲ್ಲಿ ಉಳಿಯಲಿ ನಿಮ್ಮಯ ಆದಿ.